ಮ್ಯಾನೇಜ್ಮೆಂಟ್ಗೂ ಒಂದು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀನಿ. ನಮ್ಮ ನೆಲ, ನಮ್ಮ ನೀರು, ನಮ್ಮ ವಿದ್ಯುತ್ ಶಕ್ತಿ ಪಡಿತಾರೆ. ಸರ್ಕಾರದ ಎಲ್ಲ ರೀತಿ ಟ್ಯಾಕ್ಸ್ ರಿಬೇಟ್ ತಗೋತಾರೆ. ಟ್ಯಾಕ್ಸ್ ರಿಬೇಟ್ ಗಳನ್ನು ತಗೊಂಡು ನಂತರ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಸ್ಥಳೀಯವಾಗಿ, ಇದರಲ್ಲಿ ಹೊರ ರಾಜ್ಯದವರನ್ನ ಪರ್ಮನೆಂಟ್ ಜಾಬ್ ಕೊಡ್ತಾರೆ, ಸ್ಥಳೀಯರನ್ನ ಇವತ್ತು ಔಟ್ಸೋರ್ಸಸ್ ಅಂತ ತೆಗೆದುಕೊಳ್ತಕ್ಕಂತ ಒಂದು ಕೆಟ್ಟ ಪದ್ಧತಿ ಪ್ರಾರಂಭ ಆಗಿದೆ. ಇಲ್ಲಿ ನಾನು ಮ್ಯಾನೇಜ್ಮೆಂಟ್ಗೂ ಒಂದು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀನಿ. ಅಲ್ಲಿ ಎಸಿ ರೂಮ್ ಅಲ್ಲಿ ಕೂತ್ಕೊಂಡು ನೀವು ಮ್ಯಾನೇಜ್ಮೆಂಟ್ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳೇನಿದೆ, ಈಗಾಗಲೇ ಮೊದಲನೇ ರೌಂಡ್ ಅಲ್ಲಿ ಯಾರೋ 3 ಜನ ಮಾಡಿದ್ರಿ, ಆಮೇಲೆ 40 ಜನ ಮಾಡಿದ್ರಿ, ಮತ್ತೆ 10 ಜನ ಮಾಡಿದ್ರಿ, 12 ಜನ ಮಾಡಿದ್ರಿ, 6 ಜನ ಮಾಡಿದ್ರಿ, ಇದೆಲ್ಲ ನೋಡಿದ್ದೇನೆ. ಮೊನ್ನೆ ಮತ್ತೆ 3 ಜನ ಮಾಡಿದ್ದಾರೆ. ನಾನು ಆ ಮ್ಯಾನೇಜ್ಮೆಂಟ್ ಇಲ್ಲಿ ನಾನು ಜಪಾನ್ ಮ್ಯಾನೇಜ್ಮೆಂಟ್ ಹೇಳಲ್ಲ, ಅವರಿಗೆ ಇವರು ಯಾರಿದ್ದಾರೆ ಅವ್ರಿಗೆ ಹೇಳಲ್ಲ, ನಾನು ಕಂಪನಿ ಮಾಲೀಕರಿಗೆ ಇಲ್ಲಿ ನೋಡ್ಕೊಳ್ಳಿಕ್ಕೆ ಬಿಟ್ಟಿದ್ದಾರೆ. ನಮ್ಮ ರಾಜ್ಯದವರೇ ಇದ್ದಾರೆ, ಅವರಲ್ಲಿ ಕೆಲವರು ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಮಟ್ಟದಲ್ಲಿ ಇರ್ತಕ್ಕಂಥವ್ರು, ಅವರು ಅವ್ರನ್ನ ದಾರಿ ತಪ್ಪಿಸಿರ್ತಾರೆ. ಅದಕ್ಕೆ ಸರ್ಕಾರ ಕೇಳೋದು, ಈಗ ಇವರು ಮ್ಯಾನೇಜ್ಮೆಂಟ್ ಅವರಿಗೆ ನಂದು ಒಂದೇ ಪ್ರಶ್ನೆ, ನೀವೇನ್ ಟಾರ್ಗೆಟ್ ಕೊಟ್ಟಿದ್ದೀರಿ, ಎಷ್ಟು ನಿಮಿಷಕ್ಕೆ ಎಷ್ಟು ಕಾರ್ ರೆಡಿ ಒಂದು ಉತ್ಪಾದನೆ ಆಗಬೇಕು ಅಂತ ಹೇಳಿ, ಆ ಉತ್ಪಾದನೆಯಲ್ಲಿ ಏನಾದರೂ ಲೋಪದೋಷ ಇದ್ದಾವ, ನೀವೇನ್ ಟಾರ್ಗೆಟ್ ಕೊಟ್ಟಿದ್ದೀರಿ ಆ ಟಾರ್ಗೆಟ್ ನಲ್ಲಿ ಏನಾದರೂ ನಮ್ಮ ಕಾರ್ಮಿಕರು ಏನಾದರೂ ರೀಚ್ ಆಗಿಲ್ವಾ, ಇದೆಲ್ಲ ಕೇಳಬೇಕಲ್ಲ. ಇವತ್ತು ಮಂತ್ರಿಗಳಾಗಿದ್ದವರು, ಸರ್ಕಾರ ನಡೆಸೋರು. ಇಲ್ಲಿ 2 ಗಂಭೀರ ವಿಚಾರಗಳು ಬರ್ತಾ ಇದಾವೆ ಸರ್. ಅಂದ್ರೆ ಕಾರ್ಮಿಕರನ್ನ ಡೇ ಬೈ ಡೇ ತೆಗಿಬೇಕು ಅನ್ನೋಂಥದ್ದು ಸರ್. ಮತ್ತೆ ಅಲ್ಲಿ ರೋಬೋಟ್ಗಳನ್ನ ಬಳಸ್ತಾರೆ, ಆಮೇಲೆ ಇವ್ರನ್ನ ತೆಗೆದಿ ರೋಬೋಟ್ಗಳನ್ನ ಬಳಸೋ ಹಿನ್ನೆಲೆಯಲ್ಲಿ ಈ ರೀತಿ ನಡೀತಾ ಇದೆ ಅನ್ನೋದು. ಇತ್ತೀಚೆಗೆ ಏನಾಗಿದೆ, ನಾನು ಅಬ್ಸರ್ವೇಷನ್ ಮಾಡಿರ್ತಕ್ಕಂಥದ್ದು, ನಮ್ಮಗಳ ಹತ್ರ ಬಂದು ಸರ್ಕಾರದಲ್ಲಿ ಎಲ್ಲ ರೀತಿಯಲ್ಲಿ ನಮ್ಮ ನೆಲ, ನಮ್ಮ ನೀರು, ನಮ್ಮ ವಿದ್ಯುತ್ ಶಕ್ತಿ ಪಡಿತಾರೆ. ಸರ್ಕಾರದ ಎಲ್ಲ ರೀತಿ ಟ್ಯಾಕ್ಸ್ ರಿಬೇಟ್ ತಗೋತಾರೆ. ಟ್ಯಾಕ್ಸ್ ರಿಬೇಟ್ ಗಳನ್ನು ತಗೊಂಡು ನಂತರ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಸ್ಥಳೀಯವಾಗಿ, ಇದರಲ್ಲಿ ಹೊರ ರಾಜ್ಯದವರನ್ನ ಪರ್ಮನೆಂಟ್ ಜಾಬ್ ಕೊಡ್ತಾರೆ, ಸ್ಥಳೀಯರನ್ನ ಇವತ್ತು ಔಟ್ಸೋರ್ಸಸ್ ಅಂತ ತೆಗೆದುಕೊಳ್ತಕ್ಕಂಥ ಒಂದು ಕೆಟ್ಟ ಪದ್ಧತಿ ಪ್ರಾರಂಭ ಆಗಿದೆ. ಇದು ರಾಜ್ಯದ ಎಲ್ಲಾ ಕಡೆ ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಏನಾಗಿದೆ. ಸ್ಥಳೀಯರು ಅಲ್ಲಿ ಭೂಮಿ ಕೊಟ್ಟಿರ್ತಾನೆ, ಎಲ್ಲಾ ರೀತಿ ಕೋಆಪರೇಷನ್ ಕೊಟ್ಟಿರ್ತಾರೆ, ಅಕ್ವಿಸಿಷನ್ ಮಾಡಿದಾಗ ಇವತ್ತು ಸ್ಥಳೀಯರಿಗೆ ಕೆಲಸ ಕೊಡ್ತೀವಿ ಅಂತೇಳಿ ಇವತ್ತು ಇವ್ರು ಮಾಡ್ತಿರ್ತಕ್ಕಂಥ ಕೆಲಸ ದ್ರೋಹದ ಕೆಲಸ ಮಾಲೀಕರುಗಳು. ಇದಕ್ಕೆ ಸರ್ಕಾರ ಸ್ವಲ್ಪ ಕಠಿಣವಾದಂತ ಕೆಲವು ತೀರ್ಮಾನ ತಗೊಳ್ಳೇಬೇಕಾಗ್ತದೆ ನನ್ನ ಅಭಿಪ್ರಾಯದಲ್ಲಿ. ಅದರಿಂದ ಇವತ್ತು ಈ ಔಟ್ಸೋರ್ಸಸ್ ಸಿಸ್ಟಮ್ ಏನಿದೆ, ಇದು ಒಂದ್ ಕಡೆ ಎಲ್ಲ ಒಂದ್ ಕಡೆ ಡ್ಯಾಮೇಜ್ ಮಾಡಿದ್ದಾರೆ. ಪಾಪ 6 ತಿಂಗಳು 8 ತಿಂಗಳು ಕೆಲಸ ಮಾಡಿಸ್ತಾರೆ, ಮನೆ ಕಳಿಸ್ತಾರೆ, ಮತ್ತೆ ಇನ್ನೊಂದು 6 ತಿಂಗಳು ಬಿಟ್ಟು ಬಾ ಅಂತಾರೆ. ಇದು ಒಂದು ಭಾಗ. ಯಾದ್ರೆ ಇಲ್ಲಿ ಪರ್ಮನೆಂಟ್ ಆಗಿ ಇರ್ತಕ್ಕಂಥವ್ರನ್ನು ಸಹ ಏಕಾಏಕಿ ಯಾವುದೇ ರೀತಿಯ ಸಮಜಾಯಿಷನ್ನು ಕೇಳದೆ ಇವತ್ತು ಇಲ್ಲಿ ಟೊಯೋಟಾ ಫ್ಯಾಕ್ಟರಿನಲ್ಲಿ ಬೇಕಾದಂತವ್ರನ್ನ ಹೊರಗಡೆ ಆಗ್ತಕ್ಕಂಥದ್ದು ಏನಿದೆ, ಆಯ್ದ ಕೆಲವು ವ್ಯಕ್ತಿಗಳಲ್ಲಿ, ಇದು ಎಲ್ಲ ಒಂದ್ ಕಡೆ ಅವರ ಸ್ವೇಚ್ಛಾಚಾರ ತೋರಿಸ್ತಾ ಇದ್ದಾರೆ. ಸರ್ಕಾರ ಈ ವಿಷಯದಲ್ಲಿ ಮ್ಯಾನೇಜ್ಮೆಂಟ್ನವರ ಮಾತುಗಳಿಗೆ ಈಡಾಗಬಾರದು. ಯಾರು ತಪ್ಪಿದೆ ಅಂತಕ್ಕಂಥದ್ದನ್ನ ಸರ್ಕಾರ ಮಾಹಿತಿ ತರಿಸ್ಕೋಬೇಕು. ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಸರ್. ಇಷ್ಟು 50ನೇ ದಿನ ಬರ್ತಾ ಇದೆ ಸರ್, ಇವತ್ತು 47ನೇ ದಿನ. ಇವತ್ತು ಸರ್ಕಾರಕ್ಕೆ ಇಂಥ ವಿಷಯಗಳಲ್ಲಿ ಯಾವುದೇ ರೀತಿಯಲ್ಲೂ ಸರ್ಕಾರಕ್ಕೆ ಇದನ್ನ ಯಾವ ರೀತಿಯಲ್ಲಿ ಬಗೆಹರಿಸಬೇಕು ಅಂತಕ್ಕಂಥ ಕನಿಷ್ಠ ತಿಳುವಳಿಕೆ ಇಲ್ಲ ಈ ಸರ್ಕಾರಕ್ಕೆ ನನ್ನ ಅಭಿಪ್ರಾಯದಲ್ಲಿ. ಈ ರೀತಿ ಇದ್ದಾಗ ಎಲ್ಲಿಂದ ಇವರು ಇನ್ವೆಸ್ಟರ್ಸ್ ನ ಕರ್ಕೊಂಡ್ಬರ್ತಾರೆ, ಇವರು ಯಾರಿಗೆ ಇವತ್ತು ವಿಶ್ವಾಸ ಮಾಡಿಸ್ತಾರೆ ಸರ್ಕಾರದಲ್ಲಿ. ನಾನು ಈಗಲೂ ಸಹ ಹೇಳ್ತೇನೆ, ಇವತ್ತು ಟೊಯೋಟಾದಿಗೆ ಏನನ್ನ 2 ತಿಂಗಳು ಆಯ್ತಾ ಬಂತು, ಇವತ್ತು ಅಲ್ಲೇನಾಗಿದೆ ಪರಿಸ್ಥಿತಿಗಳು ಕೋಲಾರದಲ್ಲಿ, ಇದು ಬೇರೆ ಬೇರೆ ಕಡೆ ಪ್ರಾರಂಭ ಆಗ್ತಕ್ಕಂಥ